ನಟಿ ಸೌಂದರ್ಯ ಸಾಯುತ್ತಾರೆ ಎಂಬ ವಿಷಯ ಈ ಒಬ್ಬ ವ್ಯಕ್ತಿಗೆ ಮಾತ್ರ ತಿಳಿದಿತ್ತು. ಯಾರವರು? ಇದರಲ್ಲಿ ಸತ್ಯವೆಷ್ಟು? ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲ ಪಕ್ಕದಲ್ಲಿರೋ ಬೆಲ್ಲಕನ್ನು ಪ್ರೆಸ್ ಮಾಡಿ. ಹೀರೋಯಿನಿ ಆಗಿ ಮಿಂಚಿ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ್ದ ನಟಿ ಅಂದರೆ ಸೌಂದರ್ಯ. ಆದರೆ ಆಕೆಯ ಮರಣದ ಬಗ್ಗೆ ಮುಂದೆಯೇ ಹಾಗೆ ತಿಳಿದಿದ್ದ ವ್ಯಕ್ತಿ ಯಾರು? ಇದರಲ್ಲಿ ಸತ್ಯ ಎಷ್ಟು? ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಸಾವಿತ್ರಿ ನಂತರ ಅಷ್ಟೊಂದು ಹೆಸರು ಗಳಿಸಿದ್ದ ನಟಿ ಸೌಂದರ್ಯ ಅಂದೇ ನಟಿ ಹೊಂದಿದ್ದೆ. ಅದ್ಭುತವಾದ ವ್ಯಕ್ತಿತ್ವವನ್ನು ಹೊಂದಿದ್ದ ತಾರೆ ಆಕೆ, ಮತ್ತು ಮುಖ್ಯವಾಗಿ ಅಶ್ಲೀಲತೆಗೆ ಬಹಳ ದೂರವಾಗಿ ಫ್ಯಾಷನ್ ಡ್ರೆಸ್ಗಳನ್ನು ಧರಿಸದೇ ಸ್ಟಾರ್ ಹೀರೋಯಿನಿಯಾಗಿ ಸ್ಥಾನವನ್ನು ಗಳಿಸಿದರು ಸೌಂದರ್ಯ. ಸೀರೆ ಉಟ್ಟುಕೊಂಡೇ ಸ್ಟಾರ್ ನಟನೆ ಜೊತೆ ನಟಿಸಿ ಮೆಚ್ಚುಗೆ ಪಾತ್ರರಾದರು. ಸುಂದರವಾದ ನಗುವಿನೊಂದಿಗೆ ಅಭಿಮಾನಿಗಳನ್ನು ಆಕರ್ಷಿಸಿದ ನಟಿ ಸೌಂದರ್ಯ ಬೆಂಗಳೂರಿನವರಾದ ಅವರು ಕನ್ನಡ ಕುಟುಂಬದಲ್ಲಿಯೇ ಹುಟ್ಟಿ ಬೆಳೆದರು. ತಾಂತ್ರಿಕ ದೋಷದಿಂದ ಸ್ಫೋಟಗೊಂಡ ಸೌಂದರ್ಯ ಮತ್ತು ಅವರ ಸಹೋದರರ ಪ್ರಾಣ ಕಳೆದುಕೊಂಡರು. ಈ ಘಟನೆ ಇಡೀ ದೇಶವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿತು. ಸೌಂದರ್ಯ ಅಭಿಮಾನಿಗಳನ್ನು ಕಂಗಾಲಾಗಿಸಿತು. ಈ ಸತ್ಯವನ್ನು ಅರಗಿಸಿಕೊಳ್ಳಲು ಅಭಿಮಾನಿಗಳಿಗೆ ಬಹಳ ಸಮಯ ಬೇಕಾಯಿತು. ಆಗಲೇ ಮದುವೆಯಾಗಿದ್ದ ಸೌಂದರ್ಯ ಮೃತಪಟ್ಟ ಸಮಯದಲ್ಲಿ ಗರ್ಭಿಣಿಯಾಗಿದ್ದರಿಂದ ಈ ವಿಷಯ ಅಭಿಮಾನಿಗಳನ್ನು ಮತ್ತಷ್ಟು ಮನೋವೇದನೆಗೆ ಒಳಗಾಗುವಂತೆ ಮಾಡಿತು. ಇದೇ ಸಂದರ್ಭದಲ್ಲಿ ಆಗ ಒಂದು ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಸೌಂದರ್ಯ ಸಾಯುತ್ತಾರೆ ಎಂಬ ವಿಷಯ ಒಬ್ಬ ವ್ಯಕ್ತಿಗೆ ತಿಳಿದಿತ್ತು ಎಂದು ಜೋರಾಗಿ ಪ್ರಚಾರ ನಡೆಯಿತು. ಅವರು ಬೇರೆ ಯಾರೂ ಅಲ್ಲ, ಅವರ ತಂದೆ. ಹೌದು, ಸೌಂದರ್ಯ ಜಾತಕದ ಪ್ರಕಾರ ಅವರು ಸಾಯುತ್ತಾರೆ ಎಂದು ಜ್ಯೋತಿಷ್ಯಗಳು ಮೊದಲೇ ತನ್ನ ತಂದೆಗೆ ಹೇಳಿದ್ದರು ಎಂದು. ಆದರೆ ಆಗ ಅವರು ಈ ವಿಷಯವನ್ನು ಅಷ್ಟಾಗಿ ನಂಬಿಲ್ಲ, ಜೊತೆಗೆ ಎಂದು ತಲೆ ಕೆಡಿಸಿಕೊಳ್ಳಲಿಲ್ಲ ಎಂದು ವದಂತಿ ಹಬ್ಬಿತ್ತು. ನಿಜಕ್ಕೂ ಇದರಲ್ಲಿ ಎಷ್ಟು ಸತ್ಯವಿದೆ ಎಂಬುದು ತಿಳಿದಿಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಈ ಗಾಸಿಪ್ ಹಲ್ಚಲ್ ಸೃಷ್ಟಿಯಾಗಿದೆ. ಏನೇ ಇರಲಿ, ಅಷ್ಟೊಂದು ಅದ್ಭುತ ನಟಿ, ಮನಸ್ಸಿನಿಂದಲೂ ಒಳ್ಳೆಯವರಾಗಿದ್ದರು. ತಾರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪಿದ್ದು ಬಹಳ ದುಃಖಕರ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್.